ಕುಂಡಿಪ್ರ ಅಡುಗೆ ಮನೆ ಅಮ್ಮನ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮೊಟ್ಟೆ ಪಲ್ಯ ಮಾಡೋಣ, ಅದು ಮೂಲಂಗಿ ಸೊಪ್ಪನ್ನ ಬಳಸಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 2 ಕಟ್ಟಾಗುವಷ್ಟು ಮೂಲಂಗಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಈ ಥರ ಅಲ್ಲಿರೋ ಅಂಥ ಕಡ್ಡಿಗಳನ್ನ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ನಮಗೆ ನೀಟಾಗಿ ಬೇಯುತ್ತೆ ಸೊಪ್ಪು. ಆ ಕಡ್ಡಿ ಸಮೇತ ಹಾಕಿದಾಗ ಅಷ್ಟು ನೀಟಾಗಿ ಬೇಯಲ್ಲ. ನೋಡಿ, ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಕಟ್ಟಾಗೋಷ್ಟು ಮೂಲಂಗಿ ಸೊಪ್ಪಿಗೆ 4 ಮೊಟ್ಟೆ, ಹಾಗೆ 1.5 ಇಂದ 2ರಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಕೆಂಪಾಗೋಷ್ಟು ಹುರ್ಕೊಳ್ಳೋಣ. ನೋಡಿ, ಇಷ್ಟು ಕೆಂಪಾದ ನಂತರ ನಾವು ಇದಕ್ಕೆ ಮೂಲಂಗಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದು ನಮಗೆ ನೀಟಾಗಿ ಬೇಯಬೇಕು. ಬೆಂದ ನಂತರ ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿದ ನಂತರ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಆದಮೇಲೆ ಕಾಯಿ ತುರಿನ ಮಿಕ್ಸ್ ಮಾಡಿದ್ರೆ ನಮ್ಮ ಮೊಟ್ಟೆ ಪಲ್ಯ ರೆಡಿ. ಇದನ್ನು ನಾವು ಅನ್ನದೊಟ್ಟಿಗೆನೂ ತಿನ್ಬೋದು, ಅಥವಾ ಚಪಾತಿ ಜೊತೆಗೂ ತಿನ್ಬೋದು, ಇಲ್ಲ ರಸಮ್ ಜೊತೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ.